ಅಷ್ಟಿಂದ ಹೇಳಿ. ನನ್ನ ಹೆಸರು ರಾಮನರಸೇಗೌಡ ಅಂತೇಳಿ, ಹೊಸಳ್ಳಿ ಎಲ್ಲ ಹೇಳಿ ಗ್ರಾಮದ ಮುಖ್ಯಸ್ಥರು ಮತ್ತು ಗೌಡಸ್ಗೆ ಸ್ಥಾನ ಕೊಟ್ಟಿದ್ದಾರೆ. ಈ ಹಿಂದಿನಿಂದಲೂ ಈ ಕ್ರಷರ್ ಓನರ್ಗಳಿಗೆ ಸುಮಾರು ಬಾರಿ ಅಂದರೆ ನಾವು ವೈಯಕ್ತಿಕವಾಗಿ ಹೋಗಿ ವಿಚಾರ ಮುಟ್ಟಿಸಿ ಬ್ಲಾಸ್ಟ್ ಬಗ್ಗೆ ಎಲ್ಲ ಅವ್ರಿಗೆ ತಿಳುವಳಿಕೆ ಮಾಡಿ ಈ ಥರ ಎಲ್ಲ ಮಾಡಬೇಡಿ, ಕೆರೆಯಲ್ಲೆಲ್ಲ ಇದು ಮಾಡಬೇಡಿ ಅಂತೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ. ಬಟ್ ಆದರೂ ಸಹ ಅವರು ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇರಬೇಕಾದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದ್ಸರಿ ಮನವಿ ಕೊಟ್ಟು ನೇರವಾಗಿ ಅವ್ರ ಮುಂದೆ ಎಲ್ಲ ವಿಚಾರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನೇ ಒಂದು ಲೆಟರ್ನ ಬರ್ಕೊಟ್ಟಿದ್ದೆ ಅವರಿಗೆ. ಸರ್, ಈ ಥರ ಎಲ್ಲ ಇಲ್ಲಿ ತೊಂದರೆ ಆಗ್ತಾಯಿದೆ, ನೀವೇನೋ ಅದಕ್ಕೆ ಒಂದು ಕ್ರಮದ ಕೈಗೊಳ್ತಿಲ್ಲ, ಇದೇ ಥರ ಮುಂದುವರ್ಕೊಂಡು ಹೋದರೆ ನಮ್ಮ ಗ್ರಾಮದಲ್ಲಿ ಯಾರು ನಾವು ಜೀವನ ಮಾಡೋಕ್ಕಲ್ಲ. ಸಾವಿರಾರು ಕುಟುಂಬಗಳು ಅವ್ರದ್ದು ಒಂದು ವ್ಯವಸಾಯನೇ ನಂಬ್ಕೊಂಡೆಲ್ಲ ಬದುಕ್ತಾ ಇದ್ರು ಸಹ ಅಲ್ಲಿಂದ ಬರೋಂಥ ಕೆಮಿಕಲ್ಲು ಬ್ಲಾಸ್ಟಿಂದೆಲ್ಲ ಕೆರೆಯಲ್ಲಿ ಬಂದು ನೀರು ಅದೇ ಸ್ಟಾಕ್ ಆಗುತ್ತೆ. ದನ ಕರುಗಳು ಆ ನೀರನ್ನು ಕುಡಿಯೋಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ. ಈ ವಿಚಾರವಾಗಿ ಅವ್ರು ವಿಚಾರ ಮುಟ್ಟಿಸಿದ್ರು. 11.5 ಎಕರೆ ನಮ್ಮದು ಕೆರೆ ಇದೆ ಆ್ಯಕ್ಚುಲಾಗಿ. ಅದನ್ನು ಅಳತೆ ಮಾಡಿಸಿ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ಅವ್ರು ಬಂದಾಗ ನೇರವಾಗಿ ಗ್ರಾಮಸ್ಥರು ಪರವಾಗಿ ಒಂದು ಅರ್ಜಿ ಕೊಟ್ಟಿದ್ದೀವಿ. ಇದುವರೆಗೂ ಅದ್ರ ಪರವಾಗಿ ಗ್ರಾಮದ್ದು ಜಿಲ್ಲಾಡಳಿತ ಆಗಲಿ, ಒಂದು ಎ ಸಿ ಅವರಾಗಲಿ, ಅವರು ಡಿ ಸಿ ಅವರಾಗಲಿ ಬಂದು ಕ್ರಮ ಕೊಂಡಂಗೆ ನೇರವಾಗೆಲ್ಲ ಅವರು ಒಂದು ಕ್ರಷರ್ ಓನರ್ ಏನಿದಾರಲ್ಲ ಅವ್ರಿಗೆ ಒಂದು ಪರ್ಮಿಷನ್ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದೆ. ಬಿಟ್ಟು ಗ್ರಾಮಕ್ಕೆ ಏನು ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ಮನೆಗಳು ನೋಡಿದ್ರೆ ಈಗ ನೀವು ಬಂದು ನೋಡ್ತಿದ್ದೀರಾ ಎಷ್ಟು ಮನೆಗಳು ಕ್ರಾಕ್ ಬಂದಿದೆ. ಅದಕ್ಕೆ ಪರಿಹಾರನೂ ಕೊಟ್ಟಿಲ್ಲ. ಊರಲ್ಲಿ ಗ್ರಾಮಕ್ಕೆ ಅಭಿವೃದ್ಧಿಗೋಸ್ಕರ ಫಂಡ್ ಇದೆ, ಆ ಫಂಡ್ ರಿಲೀಸ್ ಮಾಡಿಕೊಟ್ಟು ನಮ್ಮ ಅಭಿವೃದ್ಧಿ ಮಾಡಿ ಅಂದರೆ ಇದುವರೆಗೂ ಇಷ್ಟು ವರ್ಷದಿಂದ ನಡೆಸಿದ್ದಾರೆ. ಒಂದು ಗ್ರಾಮಕ್ಕೆ ಒಂದು ರಸ್ತೆ ಆಗಲಿ, ಒಂದು ದೇವಸ್ಥಾನ ಆಗಲಿ, ಮತ್ತೊಂದು ಚರಂಡಿ ವ್ಯವಸ್ಥೆನಾಗಲಿ ಇದುವರೆಗೂ ಏನೂ ಮಾಡಿಕೊಟ್ಟಿಲ್ಲ. ಈ ವಿಚಾರ ಹೋಗಿ ಕೇಳಿದಾಗ ಒಬ್ಬರ ಮೇಲೆ ಒಬ್ರು ಹೇಳ್ತಿದ್ದಾರೆ, ನಾನು ಬ್ಲಾಸ್ಟ್ ಮಾಡಲ್ಲ, ನಂದು ಬರೋದಿಲ್ಲ, ಅವ್ರನ್ನೂ ಕೇಳಿ ಇವ್ರನ್ನೂ ಕೇಳಿ. ಒಬ್ರು ಜವಾಬ್ದಾರಿ ತಗೊಂಡು ನಾನು ಮಾಡ್ತೀವಿ, ನಾವೇನೋ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬರು ಒಪ್ಕೊಂತ ಇಲ್ಲ. ಹಾಗಾಗಿ ಇವತ್ತು ಇದನ್ನ ಬಂದು ನೀವು ಜಿಲ್ಲಾ ಆಡಳಿತ ಏನಿದೆಯಲ್ಲ, ಜಿಲ್ಲಾಧಿಕಾರಿಗಳು ಎ ಸಿ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇಲ್ಲಿ ಆಗ್ತಿರೋಂಥ ಅವಘಡಗಳನ್ನೆಲ್ಲ ನೀವು ತಪ್ಪಿಸ್ತಲೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಜಿಲ್ಲಾ ಡಿ ಸಿ ಆಫೀಸ್ ಹತ್ರ ಬಂದುಬಿಟ್ಟು ನಾವೆಲ್ಲ ಪ್ರೊಟೆಕ್ಟ್ ಮಾಡಿಬಿಟ್ಟು ಇದನ್ನು ನಿಲ್ಲಿಸೋದಕ್ಕೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ದಂಗೆ ನೀವು ನೇರವಾಗಿ ಬಂದು ಇಲ್ಲಿ ನಮ್ಮ ಊರಿನ ವ್ಯವಸ್ಥೆಗೆ ಬಂದು ಖುದ್ದಾಗಿ ಭೇಟಿ ಕೊಟ್ಟು ಎಲ್ಲ ಪರಿಶೀಲನೆ ಮಾಡಿ ಇದಕ್ಕೆ ತಕ್ಕಂಥ ಏನು ಬೇಕು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡಿ ಹೆಂಗೆ. ಈಗ ಏನಿದೆ, ಈಗ ಬಂಡೆ ಬ್ಲಾಸ್ಟ್ ಮಾಡಬೇಕು ಅಂದರೆ ಈ ಸ್ಟಡಿ ನಾವು ಕುಳಿ ಹೊಡೆದಿದ್ದೀವಿ, ಈ ಸ್ಟಡಿಗೆ ಇಷ್ಟು ಮೆಟೀರಿಯಲ್ ಕೊಡಬೇಕು, ಅಷ್ಟು ರೂಲ್ಸ್ ಇರುತ್ತೆ. ಇವರು ಕುಳಿ ಹೊಡೆಯೋದೇ ಜಾಸ್ತಿ, ಮೆಟೀರಿಯಲ್ ತಾಣೋದೇ ಒಂದು ಲೆಕ್ಕಕ್ಕೆ, ಅದಕ್ಕೆಲ್ಲ ಬಿಲ್ ಕೊಡ್ಬೇಕು. ಇವರು ಪ್ರತಿ ಸರಿ ಎಷ್ಟೆಷ್ಟು ಬಂದು ಇಲ್ಲಿ ಇದು ಮಾಡ್ಕೊಂಡು ಈ ಸ್ಟಡಿ ಕುಳಿ ಹೊಡೆದವ್ರೆ, ಇಷ್ಟು ಬ್ಲಾಸ್ಟ್ ಮಾಡ್ತಾವ್ರೆ ಅಂತಾನು ಹೇಳ್ಬೇಕು. ಯಾರೇನು ಬಂದ್ ಮಾಡಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಅಧಿಕಾರಿಗಳು ಬಂದು ಯಾರು ಚೆಕ್ ಮಾಡಲ್ಲ. ಪ್ರತಿ ಬ್ಲಾಸ್ಟ್ ಅಲ್ಲೂ ಬಂದು ಒಬ್ರು ಅಧಿಕಾರಿ ಚೆಕ್ ಮಾಡಿ ಬ್ಲಾಸ್ಟ್ ಮಾಡಿಸ್ಬೇಕು. ಯಾರು ಚೆಕ್ ಮಾಡ್ಬೇಕದು? ಅವ್ರಿಗೆ ಎಲ್ಲ ಎಲ್ಲರೂ ಈಗ ಮೈನ್ಸನ್ ಜಿಎಲ್ಎಸ್ನರ್ ಅಲ್ವಾ ಸರ್? ಈಗ ಎಲ್ಲದಕ್ಕೂ ಬಂದು ಎಲ್ಲ ಚೆಕ್ ಮಾಡೋದು, ಒಂದ್ ಗಾಡಿ ಕೇಸ್ ಮಾಡೋದು, ಎಲ್ಲ ಬಂಡೆ ಪರ್ಮಿಷನ್ ಏನೈತೆ ಎಲ್ಲ ಅವ್ರದೇ ಬರೋದು. ಅವ್ರು ಯಾರು ಬಂದು ನೋಡಲ್ಲ. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಬರ್ಬೇಕಾದ್ರೆ ಇಲ್ಲಿ ಬಂಡೆ ಬ್ಲಾಸ್ಟ್ ಯಾರು ಮಾಡ್ತಾವ್ರೆ, ಏನ್ ಮಾಡ್ತಾವ್ರೆ, ಜನಕ್ಕೆ ಇಲ್ಲಿ ಏನ್ ತೊಂದರೆ ಆಗ್ತೈತೆ ಅದೇನು ಬೇಕಿಲ್ಲ. ನಮಗೆ ಗೌರ್ಮೆಂಟ್ ಹೇಳೈತೆ ಗಾಡಿ, ಅವ್ರಿಗೆ ಗಾಡಿಗಳು ಯಾವನ ಅಮಾಯಕರು ಗಾಡಿಗಳು ಹಿಡಿಯೋದು, ಅವ್ರಿಗೆ ಪರ್ಮಿಟ್ ಐತಾ ಅದೈತಾ ಬರೀ ಇವನ್ ಚೆಕ್ ಮಾಡೋದು. ಇಷ್ಟು ಬಿಟ್ರೆ ಈ ಕ್ರಷರ್ ಓನರ್ಗಳು ಲಾರಿಗಳನ್ನ ಇವನ್ನ ಯಾವ ಹಿಡಿದು ಕೇಸ್ ಮಾಡೋದಾಗ್ಲಿ ಏನೂ ಮಾಡಲ್ಲ. ಆಮೇಲೆ ಇವಾಗ ಗಾಡಿ ಹೇಳ್ತಾರೆ, ಈಗ ನಮ್ಗೇನೋ ಒಂದು ಕೆಲಸ ಇರುತ್ತೆ, ಲಾರಿ ತಗೊಂಡು ಹಿಂಗಾಸ್ ಹೋಗ್ತೀವಿ, ಕ್ರಷರ್ ತಗ ಗಾಡಿ ಹೋಗಿ ಖಾಲಿ ಬಂದ್ರು ಅದಕ್ಕೂ ನೀನ್ ಏನ್ಕ್ ಹೋಗಿದ್ದೆ, ಗಾಡಿ ಹೋಗಿ ಬಂದೈತೆ ಅಂದ್ಮೇಲೆ ಲೋಡ್ ಆಗೈತೆ ಅಂತ ಅಂದು ಪಾಪ ಅವ್ರಿಗೂ ಅಮಾಯಕರಿಗೂ ತೊಂದರೆ ಕೊಡ್ತಾವ್ರೆ. ಈ ಕ್ರಷರ್ಗಳಿಗೆಲ್ಲ ಇವೆಲ್ಲ ಮಾಡ್ತಾರಲ್ಲ, ಈಗ ಮೆಟೀರಿಯಲ್ ಇಷ್ಟೊಂದು ಹೋಗಿ ಬಂದೈತೆ, ಕರೆಕ್ಟಾಗಿ ಅವ್ರ ಹತ್ರ ಒಂದು ದಾಖಲಾತಿ ಐತೆ ನೋಡಿ, 2 ಗಾಡಿ ಹೋಗಿ ಬಂದಿದಾವೆ, ಅವ್ರ ಹತ್ರ ಎಲ್ಲ ತಿಳ್ಕೊಡ್ರಿ ನೋಡೋಣ. ಆ 2 ಗಾಡಿಗೂ ಕರೆಕ್ಟಾಗಿ ದಾಖಲಾತಿ ಐತಾ, ಈಗ ಓಪನ್ ಮಾಡಿ ತೋರಿಸಿದ್ರೆ ಅವ್ರು ಮಾಡಕ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನೀವು ಈಗ ಮೀಡಿಯಾದವ್ರು ಇದೀರಾ, ಒಂದ್ಸತಿ ಚೆಕ್ ಮಾಡ್ಬಿಟ್ಟು ಇಲ್ಲಿ ಬಡ ಜನಗಳಿಗೆ ತುಂಬಾ ತೊಂದರೆ. ಯಾಕೆಂದ್ರೆ ಊರ್ ಪಕ್ಕ ಇಲ್ಲಿ ಬ್ಲಾಸ್ಟ್ ಆಗುತ್ತೆ, ಅಕ್ಕಪಕ್ಕ ಊರುಗಳು ಇಷ್ಟು ಹತ್ರದಾಗಿದ್ರು ಇದನ್ನ ಲೆಕ್ಕಾಚಾರವಾಗಿ ಕ್ರಷರ್ನ ಈ ಬಂಡೆ ಬ್ಲಾಸ್ಟ್ ಮಾಡಿಸೋದು ನಿಲ್ಲಿಸ್ಬೋದು ಗೌರ್ಮೆಂಟ್.
ಯಾವ್ದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಎಲ್ಲ ಇವ್ರು ಹೆಂಗೆ ಅಂತಂದ್ರೆ ಕಿವುಡ್ರು ಮೂಗ್ರು ಅಧಿಕಾರಿಗಳು ಹೆಂಗ್ ಗೊತ್ತಾ, ಇವ್ರು ಕ್ರಷರ್ನವರು ಈಗ ದುಡ್ಡಿರೋ ಜನ ಮಾಡ್ತಾರೆ, ಮಾಡೋದನ್ನ ಅವ್ರು ನೋಡ್ಬಿಟ್ಟು ಸುಮ್ಮನಾಗ್ತಾರೆ. ಇಷ್ಟು ನಡೀತಾ ಐತೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಉಮೇಶ್ ಅಂತ. ಏನಾಗಿದ್ದೀರಾ ಸರ್ ತಾವು? ಸರ್ ನಾವು ಊರಲ್ಲೇ ಇರೋದು ಸರ್. ಗ್ರಾಮಸ್ಥರಾ? ಹಾ, ಗ್ರಾಮಸ್ಥರು. ಓಕೆ. ಮಾತಾಡೋರಿಲ್ಲ ಅಂತ ಕರೆದ್ರೆ ಯಾರು ಮಾತಾಡೋರು ಇದ್ರೆ ಮಾತಾಡಿ. ಬರ್ರಿ ಅಣ್ಣ, ಕಿರಣ್ಯ ಬನ್ನಿ. ಟ್ರ್ಯಾಕ್ಟರ್ ಅವ್ರದಲ್ಲ, ಬನ್ನಿ ಸರ್. ಅವ್ರದಲ್ವಾ? ಅಲ್ವಾ ಮೊದಲೇ ನೋಡಿ ಸರ್, ಇದೇ ಬಿಟ್ಟು ಇದು ಕೊರೆಯೋದು, ಇದು ಅರ್ಧ ಅಡಿ ಹೋಲಿದು, ಇದು ಬಿಟ್ಟು ಅದು ಅಷ್ಟು ದಪ್ಪ ಹೋಲ್ ಬೀಳುತ್ತೆ. ಮುಂಚೆ ಇದ್ರಣ ಕೆಳಗಡೆ ತೋರ್ಸೋಣ. ಮುಂದೆ ಅದೇ ಸಹ ಕುರಿಯೋದು ಅದೇ ನಿಂತ್ಕೊಂತಾರೆ. 30 ರಿಂದ 40 ಅಡಿ ಒಳಗಡೆ ಹೋಗುತ್ತಂತೆ ಇದು ಹೋಲು. ನಮ್ಮೂರ ನೋಡಿ ಸರ್, ಅವರು ಗ್ರಾಮ ಪಂಚಾಯತಿ ಮೆಂಬರ್, ಇಲ್ಲಿಂದ ಚುನಾಯಿತರಾಗಿರುವಂತರು ಅರ್ಕೆರೆ. ಏನ್ ನಿಮ್ಮ ಹೆಸರು? ಅಂತ ಸರ್, ಏನಾಗಿದ್ದೀರಾ ನೀವು? ನಾನು ಈ ಗ್ರಾಮ ಪಂಚಾಯತಿ ಅರ್ಕೆರೆ ಗ್ರಾಮ ಪಂಚಾಯತಿ ಸದಸ್ಯ ಹಾ, ಹೊಸಳ್ಳಿ ಸರಿ. ಗ್ರಾಮದ ಮೆಂಬರು. ಹೊಸಳ್ಳಿ ಗ್ರಾಮದಿಂದ ನಾನು ಚುನಾಯಿತನಾಗಿ. ಈ ಊರಲ್ಲಿ ಅದೇ ಮನೆಗಳೆಲ್ಲ ಕ್ರ್ಯಾಕ್ ಬರ್ತಾ ಇದಾವೆ ಅಂತ ಹೇಳಿ ದೂರಿದೆ, ಏನ್ ಹೇಳ್ತೀರಾ ಅದಕ್ಕೆ? ಅದನ್ನೇ ಈ ಥರ ಡ್ರಿಲ್ ಮಾಡೋದ್ರಿಂದ ಹಾ. ಬೋರ್ ಮಾಡೋದ್ರಿಂದ 30 ಅಡಿ ಆಳ ಕೊರೆದ್ಬಿಟ್ಟು ಅದನ್ನ ಲೋಡ್ ಮಾಡಿದಾಗ ಹೆವಿ ಲೋಡ್ ಬರುತ್ತೆ. ಹೆವಿ ಲೋಡ್ ಮಾಡಿದಾಗ ಅದು ವೈಬ್ರೇಷನ್ ಜಾಸ್ತಿ ಆಗ್ಬಿಟ್ಟು ಎಲ್ಲ ಮನೆಗಳೆಲ್ಲ ಕ್ರಾಕ್ ಬರೋದು, ಈ ತರ ಎಲ್ಲ ಸರ್ವಸಾಮಾನ್ಯವಾಗಿ ಆಗ್ತಾನೆ ಇದಾವೆ. ಈಗ ಸುಮಾರು ಎಷ್ಟು ದಿನದಿಂದ ಇದು? ಸುಮಾರು 20 ದಿನದಿಂದ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಇದಿರ್ಲಿಲ್ಲ, ಇವತ್ತು ಗೊತ್ತಾಯ್ತು. ತಾವೇನು ಕೇಳಿಲ್ವಾ ಇದ್ರ ಬಗ್ಗೆ ಇನ್ನ? ಇಲ್ಲ ಸರ್, ನನಗೆ ಇವತ್ತೇ ಮಾಹಿತಿ ಇದು ಗೊತ್ತು. ನನಗೆ ಗಮನಕ್ಕೆ ಹೇಳಿದಾಗ ಹೇಳಿರು ಸಣ್ಣದಾಗ್ತಿತ್ತು ಅಂತ ಹೇಳೋದು. ಮಾಡೋದ್ರಿಂದ ಭಾರಿ ಅದು ಒಳಗೆ ತಾಂಬಂದ್ಬಿಟ್ಟು ಕೊರಿತಾ ಇದ್ದಾರೆ. ಅವ್ರು ಮಾತಾಡ್ತಾರೆ, ಸೈಡಿ ಬನ್ನಿ, ಆಮೇಲೆ ನೀವು ಮಾತಾಡಿ. ಮದುವೆ ಕೂಡ ಆಗಿ ಕ್ರ್ಯಾಕ್ ಬಂದ್ರೆ ಮುಂದೆ ಏನು ಉಪಯೋಗ ಆಗುತ್ತೆ ಅಲ್ವಾ? ಆದಷ್ಟು ದಯಮಾಡಿ ಇದು ತಾವೆಲ್ಲ ದಯಮಾಡಿ ನಿಲ್ಸೋದು ಒಳ್ಳೇದು. ಇದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಾಗ್ಲಿ ತಹಸೀಲ್ದಾರಿ ಅವ್ರಿಗಾಗ್ಲಿ ಏನಾದ್ರು ಗಮನಕ್ಕೆ ತರ್ತೀರಾ? ಏನು ತರ್ತೀವಿ, ಗ್ರಾಮಸ್ಥರ ಪರವಾಗಿ ಏನಾದ್ರು ಹೋರಾಟ ಮಾಡ್ತೀರಾ? ಈಗ ಸಾಕಷ್ಟು ಜನಕ್ಕೆ ಹೊಡೆದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಕ್ರಷರ್ ಅವ್ರ ಕಡೆಯವರು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನನಗೆ ಇಲ್ಲಿಗೆ ಬಂದ್ಮೇಲೆ ಮಾಹಿತಿ ಗೊತ್ತಾಗಿರೋದು. ಯಾರು ಹೊಡೆದ್ರು, ಯಾವ ಕಾರಣದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಗೆ ಬಂದಾಗ ಹಿಂಗ್ ಹೊಡೆದಿದ್ದಾರೆ, ಇಂಜುರಿಗಳಾಗಿದ್ದಾವೆ, ಕಂಪ್ಲೇಂಟ್ ಕೊಟ್ಟಿಲ್ಲ. ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಕೂಲಂಕುಷ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ವಿಚಾರ ಗೊತ್ತ. ಈಗ ಅದ್ರ ಬಗ್ಗೆ ಮುಂದಕ್ಕೆ ನೀವು ಅವ್ರಿಗೆ ಸಹಕಾರ ಕೊಡ್ತೀರಾ? ಇದಾರಲ್ಲ ಸರ್, ಅವ್ರಿಗೆ ಗ್ರಾಮಸ್ಥರ ಪರವಾಗಿ ಇದ್ದೀರಾ ತಾವು? ಹೌದೌದು, ನಾವೀಗ ಗ್ರಾಮದಿಂದ ಚುನಾಯಿತ ಹೋದ್ಮೇಲೆ ಗ್ರಾಮಸ್ಥರ ಪರವಾಗಿ ಇರ್ಬೇಕಲ್ವ? ಸರಿ ಓಕೆ. ಹೇಳು ಮಾತಾಡಮ್ಮ. ಹೇಳ್ತೀನಿ, ಮಾತಾಡು. ಮಾತಾಡ್ತೀನಿ. ಈಗ ಮಾತಾಡ. ಅಣ್ಣ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಅಣ್ಣ. ಯಾಕೆ? ಮಳೆಗಾಲ, ಆಮೇಲೆ ನಿದ್ದೆ ಬಂದಿಲ್ಲ. ಗೋಡೆ ಎಲ್ಲ ಕ್ರ್ಯಾಕ್ ಬಂದಿರೋದು ಯಾಕೆ? ಗೋಡೆ ಕ್ರಾಸ್ ಬಂದ್ಬಿಟ್ಟದೆ, ಸೀಟ್ ಎಲ್ಲ ಹೊಡೆದೋಗಿವೆ. ಏನು ಕೊಡ್ದೋಗಿರೋದು? ಎಟಾಸಿ ಬ್ಲಾಸ್ಟ್ ಮಾಡಿ. ಯಾರು ಬ್ಲಾಸ್ಟ್ ಮಾಡಿರೋದು? ಬಂದು
ಯಾರಣ್ಣ ನಂಗೆ ಗೊತ್ತಾಗಲ್ಲ. ಯಾಕೆ ಬೆಟ್ಟದವ್ರಾ? ಹ್ಮ್ ಬೆಟ್ಟದವರು ಬೆಟ್ಟದರು ಬ್ಲಾಸ್ಟ್ ಮಾಡಿರೋದು. ಬ್ಲಾಸ್ಟ್ ಮಾಡಿರೋದು. ಅದಕ್ಕೆ ಏನಾಗೈತೆ ಬ್ಲಾಸ್ಟ್ ಮಾಡಿರೋದಕ್ಕೆ? ಎಲ್ಲ ಸೀಟ್ ಹೊಡೆದಾಗಿವೆ, ಗಾಡಿ ಕ್ರಾಕ್ ಬಂದ್ಬಿಟ್ಟೈತಿರ. ಸರಿ, ಏನ್ ನಿಮ್ಮ ಹೆಸರು? ತಿಮ್ಮಕ್ಕ. ಸರಿ. ಇದಾಗಲೇ 3ನೇ ಸತಿ ನಾನು ಗಾರೆ ಕೆಲಸ ಮಾಡಿಸಿದ್ವಿ, ಆದರೂ ತ್ಯಾಪ ಮಾಡಿದ್ವಿ. ನೋಡಿ ಸರ್, ಇಲ್ಲಿ ನೋಡಿ ಸರ್, ಈ ಥರ ಹೊಡಿತದೆ ಸರ್, ಈ ಥರ ಹೊಡಿತದೆ ಸರ್, ಹಿಂಗೆ ಹೊಡೆದೈತೆ ನೋಡಿ ಸರ್. ಒಳಗಡೆ ಇನ್ನು ಪ್ರಾಣಿ ಬಿಟ್ಟೈತಿ, ಏನು ಮಾಡ್ತೈತೆ ಯಾರಿಗೆ ಹೇಳೋದು. ನೋಡಿ ಸರ್, ನೀರಿನ್ನು ಯಾವ ಮದುವೆ ಹೊಂದಾನೆ ಏನಂತಾರೆ ಅಂತ ಆ ಥರ ಮಾಡ್ತಾರೆ. ತಿಮ್ಮಯ್ಯ ಅಂತೇಳಿ ಪ್ರೇಮ್ ಕುಮಾರಿ ಅವರು ಸದಸ್ಯರು ಹೊಸಳ್ಳಿಗೆ. ಏನಾಯಿತು ಅಂದರೆ ಶ್ರೀರಾಮ ಕ್ರೆಷರಲ್ಲಿ ಒಂದು ರಿಗ್ ಮಿಷಿನ್ ಅಂತ ತಂದಿದ್ರು. ಆ ರೈಟಿಗೂ ಸಹ ನಾವು ಒಂದು ಸತಿ ಫೋನ್ ಮಾಡಿ ನಾನು ತಿಳಿಸಿದ್ದೆ, ನೋಡಪ್ಪ ಊರಲ್ಲಿ ನಾವು ನೆಂಬರು, ನೀವು ಇದನ್ನೆಲ್ಲ ತಗೊಂಬಂದು ನಮ್ಮ ಹೆಸರು ಕೆಡಿಸ್ಬೇಡಿ, ಇದನ್ನು ನೀವು ಮಾಡಲೇಬೇಡ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ದಾಗ ಅವ್ರು ಏನಂದರು, ಇಲ್ಲ ತಿಮ್ಮಣ್ಣರೇ, ನಾವು ಮ್ಯಾಲಿಂದ ಅಲ್ಲಿ ಕೆಳಗೆ ಇಳಿಸ್ಬಿಟ್ಟಿದ್ದೀವಿ, ಸಾಲೆ ಹೋಗ್ತಾಯಿದ್ದೀವಿ ರಿಗ್ಗು, ನಾವು ಇಲ್ಲಿ ನಡೆಸಲ್ಲ ಅದನ್ನು, ಪಕ್ಕದ ಊರಿನವರೆಲ್ಲ ಬಂದು ವೀಡಿಯೋ ಮಾಡಿ ಎಲ್ಲ ಗಲಾಟೆ ಮಾಡಿದ್ರು, ಹಂಗಾಗಿ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಹಂಗಾದಾಗ ಮತ್ತೆ ಇವರೆಲ್ಲ ನಾನು ಕೇಳಿದ್ರು, ಏನೋ ಅದು ಮತ್ತೆ ರಿಗ್ ನಡೀತಾ ಇದೆಯಂತೆ ಅಂತ ಇವ್ರು ಕೇಳಿದ್ರು. ಇಲ್ಲ ಕಣ್ರೋ ಅಂತ ನಾನು ಇವ್ರಿಗೆ ಹೇಳ್ತಿದ್ದೆ. ಮತ್ತು ಇವ್ರು ಏನು ಮಾಡೋರು, ಒಂದು ಸತಿ ಯಾರೋ ಹೇಳೋರು ನೈಟು ಕೊರೆದು ಬ್ಲಾಸ್ಟಿಂಗ್ ಮಾಡ್ತಾವ್ರೆ ಅಂತ. ಆವಾಗ ನೈಟ್ ಇವರು 11 ಗಂಟೆಗೆ ಹೋದಾಗ 12 ಗಂಟೆಯಲ್ಲಿ ಇವ್ರು ಹೋಗೋದು ನೋಡಿ ಕೆಳಗೆ ಇಳಿಸ್ತಾ ಇದ್ರಂತೆ. ಆಗ ಇವರೆಲ್ಲ ಕ್ರೆಷರ್ನವ್ರಿಗೆ ಫೋನ್ ಮಾಡಿ ಅವ್ರ ಓನರ್ಗೂ ಬನ್ನಿ ಇಲ್ಲಿ ಮಾತಾಡೋಣ ಅಂತ ಕರೆದಿದ್ದಾರೆ. ಆಗ ಅವರು ಒಬ್ಬರು ಫೋನ್ ರಿಸೀವ್ ಮಾಡಲಿಲ್ಲ, ಒಬ್ಬರು ಬಂದಿಲ್ಲ. ಆಗ ಇವ್ರೇನು ಮಾಡೋರು, ಅಲ್ಲಿಂದ ತಗೊಂಬಂದು ಹೊಸಳ್ಳಿ ದೇವಸ್ಥಾನ ಮುಂದೆಗಡೆ ನಿಲ್ಲಿಸ್ಬಿಟ್ಟು ನೈಟೆಲ್ಲ ಇವರು ಅಲ್ಲೇ ಇದ್ದು, ಯಾಕೆಂದರೆ ಗಾಡಿಯಲ್ಲಿ ಏನೋ ಓದತ್ತು ಬಂದತ್ತು ಅಂತೇಳಿ ಅಲ್ಲೇ ಇದ್ದು, ನೈಟು ಬೆಳಗ್ಗೆ ಆದಮೇಲೆ ಅವರು ರೈಟ್ರುಗಳು ಬಂದಾಗ, ನೋಡಪ್ಪ ನಿಮ್ಗೆ ಇಷ್ಟು ಹೇಳಿದ್ರು ಮಾಡಿದ್ದೀರಾ, ನಿಮ್ಮ ಓನರ್ಗಳು ಕರೆಸ್ರಿ, ಯಾರು ರಿಗ್ ತಂದಿರೋದು, ಯಾರು ಇದನ್ನು ಕೆಲಸ ಮಾಡೋಕ್ಕೆ ನಿಮ್ಗೆ ಹೇಳಿದ್ದು, ಹಿಂದೆ ಒಂದು ಸತಿ ಇದೇ ಥರ ಆಗಿತ್ತಲ್ಲ, ಗಲಾಟೆ ಆಗಿತ್ತಲ್ಲ, ನೀವು ಮತ್ತೆ ಯಾಕೆ ಕೊರೆಯೋಕೆ ಹೋಗಿದ್ರಿ, ಮತ್ತು ನಾವು ಹೇಳಿದ್ರು ನೀವು ಕೊರಿತಾ ಇದ್ರಲ್ಲ, ನಿಮ್ಮ ಓನರ್ಗಳು ಕರೆಸ್ರಿ ಅಂತ ಒಂದು. ಓನರ್ಗಳು ಊರಾಗಿಲ್ಲ, ಬೇರೆ ಊರಲ್ಲಿ ಅವ್ರೆ, ನಾಳೆ ಕರೆಸ್ತೀವಿ 11 ಗಂಟೆ 10 ಗಂಟೆ ಕರೆಸ್ತೀವಿ ಅಂತ ಅಂದರು. ಸರಿ ಆಯ್ತಪ್ಪ, ನೋಡು ನಿಮ್ಮ ರಿಗ್ಗು ನಿಮ್ಮಿದು, ನೀವು ಯಾರನ್ನ ಒಬ್ಬನ ಹಾಕೊಂಡು ನೋಡ್ಕೊಳ್ಳಪ್ಪ, ಆಯಿತು ಅವತ್ತು ನಾಳಿಕೆ ಬಂದು ಬಗೆಹರಿಸ್ಕೊಂಡು ತಗೊಂಡೋಗಿ ಕೇಳ್ರಪ್ಪ, ನಿಮ್ಮ ಓನರ್ ಬಂದು ಊರಲ್ಲಿ ಮಾತಾಡಲಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋದ್ಮೇಲೆ ನಮ್ಮ ಅವ್ರವ್ರ ಕೆಲಸಕ್ಕೆ ಅವರೆಲ್ಲ ಏನು ಸಮಸ್ಯೆ ಆಗಿದೆ ಅದು ಹೇಳಿ. ಸಮಸ್ಯೆ ಅದೇ ಸರ್, ಮಾತಾಡಿ. ಬ್ಲಾಸ್ಟ್ ಆಗಿ ಎಲ್ಲ ಕ್ರ್ಯಾಕ್ಗಳು ಬಂದಿದ್ದೆ ಮನೆ. ಆ ರಿಗ್ಗು ಬ್ಲಾಸ್ಟ್ ಆಗೋದಲ್ಲ ಸರ್, ಫುಲ್ಲು ವೈಬ್ರೇಷನ್ಗೆ ಎಲ್ಲ ಕ್ರ್ಯಾಕ್ ಆಗಿ ಇದೆಲ್ಲ ಉದುರೋಗಿದೆಯಲ್ಲ, ನೀವು ನೋಡಿದ್ರಲ್ಲ, ಆ ಥರ ಎಲ್ಲ ಕ್ರ್ಯಾಕ್ ಆಗಿ ಉದುರ್ತಾ ಇದೆ. ಸುಮಾರು ಮನೆ ಆ ಥರ ಆಗಿದೆ ಆ ರಿಗ್ಗು ಬಂದಾಗಿಂದ. ಹಂಗಾಗಿ ಇವ್ರೇನು ಮಾಡ್ತಾರೆ, ಅದನ್ನು ಕೇಳಿಬಿಟ್ಟು ಹೋದಾಗ ನಿನ್ನೆ ಸಂಜೆ ಏನೋ ಅಲ್ಲಿ ಮ್ಯಾಗಡೆ ಒಂಟಿ ಮನೆ ಹತ್ರ ಹೋಗ್ಬಿಟ್ಟು ಯಾರು ತಂದಿದ್ದು ಅಂದರೆ ಇವ್ರು ಯಾರ್ಯಾರು ಹೋಗಿ ತಂದಿದ್ರು, ಒಬ್ಬನ ಒಂಟಿ ಮನೆ ಇತ್ತು, ಅಲ್ಲೋಗ್ಬಿಟ್ಟು ಅವ್ರನ್ನ ಅದನ್ನ ಗಲಾಟೆ ಮಾಡೋರು. ಕ್ರೆಷರ್ ಆಪ್ರೇಟ್ರುಗಳು ಅದನ್ನು ಮೇಂಟೈನ್ ಮಾಡ್ತಾಯಿದ್ರು, ಅವ್ರ ಜೊತೆಗೆ ಹೋಗಿ ತಂದಿದ್ರಲ್ಲ ಅವರು ಎಲ್ಲನ ಸಿಕ್ಕಾಪಟ್ಟೆ ಅವ್ರನ್ನ ಹೊಡೆದು ಅವರೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯಾರ. ಒಬ್ಬನಿಗೆ ಬುಲ್ಡೆ ಹೊಡೆದೋಗೈತೆ, ಅವ್ರ ಕೈ ಮುರಿದೋಗೈತೆ, ಏನೋ ಕೈ ಕೀಲ ಏನೋ ಹೋಗೈತಂತೆ ಒಂಟಿ. ಆಮೇಲೆ ಅಂಗಡಿ ಎಲ್ಲ ಚೆಚ್ಚಾಕ್ಬಿಟ್ಟವ್ರೆ. ಎಷ್ಟು ಜನ ಮೇಲೆ ಅಲ್ಲೇ ಮಾಡಿದ್ದಾರೆ? 4 ಜನ ಜನದ ಅಲ್ಲೇ ಮಾಡಿ. ಕಂಪ್ಲೇಂಟ್ ಆಗೈತಾ? ಕಂಪ್ಲೇಂಟ್ ಇನ್ನೂ ಆಗಿಲ್ಲ ಸರ್. ಯಾರಿಲ್ಲ ಸರ್, ಎಲ್ಲ ಆಸ್ಪತ್ರೆ ಮನೆಗೆ ನಾವೇ ಯಾರಂಗೆ ಗ್ರಾಮಸ್ಥರು ಹೋಗ್ಬೇಕು. ನೀವು ಬರ್ತೀರಾ ಅಂದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ ಪೊಲೀಸ್ನವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪೊಲೀಸ್ನವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಈ ಥರ ರಿಗ್ ಆಗೋದ್ರಿಂದ ನಮ್ಮ ಊರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮನೆಗಳೆಲ್ಲ ಭಾಳ ಕ್ರ್ಯಾಕ್ ಬರ್ತಾವೆ. ಇವಾಗ ನೀವೇ ನೋಡಿದ್ರಲ್ಲ, ನೋಡ್ದಂಗೆ ಎಲ್ಲ ಕ್ರ್ಯಾಕ್ ಹೋಗಿ ಅವೆಲ್ಲ ಬರ್ತಾಯಿದ್ದೀವಿ. ನಮಗೆ ರಿಗ್ ಬಿಲ್ ಮಾಡೋಂಗಿಲ್ಲ ಸರ್.
ಗಣಿ ಇಲಾಖೆಯವರು ಯಾರಾದ್ರೂ ಬಂದಿದ್ರಾ ಇಲ್ಲಿಂದ ಇಲ್ಲ ಸರ್ ಬಂದಿಲ್ಲ. ಪರ್ಮಿಷನ್ ತಗೊಂಡಿದ್ದಾರ ಅವರು? ಇಲ್ಲ ಸರ್, ಪರ್ಮಿಷನ್ ತಾಂದಿಲ್ವ ಅವ್ರು ಏನು ಹೇಳ್ತಾ ಇಲ್ಲ ಸರ್. ಕ್ರಷರ್ನಲ್ಲಿ ನಮ್ಗೇನು ಅವ್ರಿಗೆ ಮಾಹಿತಿನೇ ಹೇಳ್ತಾ ಇಲ್ಲ. ಬಂದು ಸುಮ್ಮನೆ ನಿನ್ನೆ ಅಲ್ಲಿ ಬಂದು ಅಲ್ಲೇ ಮಾಡೋಗಿರೋದು ಅಷ್ಟೇ. ಈಗ ನೆನ್ನೆ ಅಲ್ಲೇ ಮಾಡಿರೋದು ಯಾವ ಕ್ರಷರ್ ಅವರು? ಶ್ರೀರಾಮ ಮತ್ತೆ ಕರ್ನಾಟಕ ಟೌನ್ ಕ್ರಷರ್. ಯಾರು ಓನರ್ ಯಾರು ಅದಕ್ಕೆ? ದಿಲೀಪ್ ಕುಮಾರ್, ಅನೀಫ್ ಇಸ್ಕಂಟೇಗೌಡರು ಕ್ರಷರ್. ಈ ಹೊಸಳ್ಳಿ ಗ್ರಾಮದಲ್ಲಿ ಏನಂದರೆ ಈ ಗಣಿ ಮತ್ತು ಭೂವಿಜ್ಞಾನ ಏನು ಇಲಾಖೆ ಅಂತ ನಾವು ಕರಿತೀವೋ ಅವರು ಯಾವುದೇ ಒಂದು ಮಾಹಿತಿ ಇಲ್ಲದಲೇ ಡ್ರಿಲ್ಲಿಂಗು, ಬ್ಲಾಸ್ಟಿಂಗು ಸುಮಾರು ಅನಾಹುತಗಳು ನಡೀತಾ ಇದೆ. ಹಾಗಾಗಿ ನಾವೇನು ಮನವಿ ಮಾಡ್ಕೊತೀವಿ ಜಿಲ್ಲಾಡಳಿತದಲ್ಲಿ ಮತ್ತು ನಮ್ಮ ತಹಸೀಲ್ದಾರ್ ಅಧಿಕಾರದಲ್ಲಿ ಏನು ನಮ್ಮ ಗ್ರಾಮನ ರಕ್ಷಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನೀವೇನಾದ್ರು ನಮಗೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ಸುಮಾರು ಜನ ಮೂಗರಿದ್ದಾರೆ, ಸುಮಾರು ಜನ ಕಿವುಡ್ರಿದ್ದಾರೆ, ಸುಮಾರು ಜನ ಮಾತುಗಳು ಬರ್ತಾ ಇಲ್ಲ ಮಕ್ಕಳಿಗೆ. ಏನು ಉದ್ದೇಶ? ಮಾತು ಬರದೇ ಇರೋದಕ್ಕೆ ಕಾರಣ ಏನು? ಈ ಬ್ಲಾಸ್ಟಿಂಗು ಮತ್ತು ಈ ವೈಬ್ರೇಷನ್ನು ಧೂಳು, ಸುಮಾರು ಜನಕ್ಕೆ ಅಸ್ತಮ. ಇವತ್ತು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕೋಷ್ಟು ಶಕ್ತಿ ಇಲ್ಲದಂಥ ಜನ ಇದ್ದಾರೆ. ಎಷ್ಟು ಮನೆಗಳು ಕ್ರಾಕ್ ಬಂದಿದೆ? ಸುಮಾರು 50ರಿಂದ 60-70 ಮನೆಗಳು ಕ್ರಾಕ್ ಬಂದಿದೆ. 260-270 ಮನೆ ಇದೆ ಈ ಗ್ರಾಮದಲ್ಲಿ. ಅರ್ಧಕ್ಕರ್ಧ ಮನೆ ಕ್ರಾಕ್ ಬಂದಿವೆ, ಸುಮಾರು ಬಿದ್ದೋಗಿವೆ, ಹಳೆ ಮನೆಗಳೆಲ್ಲ ಬಿದ್ದೋಗಿವೆ. ನೋಡಿ ಅಲ್ಲೊಂದು ಮನೆ ಇದೆ, ತೋರಿಸ್ತೀನಿ ನಡೀರಿ ನಿಮಗೆ. ಸೆಂಟ್ರ್ ಪೂರ್ತಿ ಚಾವಣಿ ಕಿತ್ಕೊಂಡು ಬಿದ್ದೋಗಿದೆ. ಹತ್ತು ಕಡೆ ಗೋಡೆ, ಈ ಕಡೆ ಬೇಡ್ಬಿಟ್ಟು ಪಾಪ ಆತ ಸೆಂಟ್ರಲ್ಲಿ ಕಟ್ಕೊಂತವನೆ, ಅವ್ನು ಬಡವ. ಈ ಥರ ಪರಿಸ್ಥಿತಿ ಬಂದಿದೆ ನಮ್ಮ ಗ್ರಾಮಕ್ಕೆ. ನಾವು ನಮ್ಮ ಜಿಲ್ಲಾಡಳಿತದಲ್ಲಿ ಏನು ಮನವಿ ಮಾಡ್ಕೊಂತೀವಿ ಅಂದರೆ ನಮ್ಮ DC ಸಾಹೇಬರಿಗೆ ಕೈ ಮುಗಿದು ಹೇಳ್ತೀನಿ, ಸ್ವಾಮಿ ಈ ಗ್ರಾಮನ ಬಂದು ಒಂದ್ಸರಿ ವೀಕ್ಷಣೆ ಮಾಡಿ ಸ್ವಾಮಿ. ಈ ಗ್ರಾಮ ವೀಕ್ಷಣೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ವಾಮಿ. ನಾವೇನೇ ಹೇಳಿದ್ರು ಏನೇ ಮಾಡಿದ್ರು ಅಧಿಕಾರಿಗಳು ಯಾಕೆ ನಮ್ಮ ಮೇಲೆ ಈ ಥರ ದಬ್ಬಾಳಿಕೆ ನಡೆಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಸರ್? 6 ಗಂಟೆಯಿಂದ 8 ಗಂಟೆವರೆಗೂ ಬ್ಲಾಸ್ಟ್ ಮಾಡ್ತಾರೆ ರಾತ್ರಿ. ಜೊತೆಗೆ ರಿಗ್ ಅಂತ ತಂದಿದ್ದಾರೆ. ಇಷ್ಟು ದಿನದವರೆಗೂ ಅದು ಇರಲಿಲ್ಲ, ಈಗ 15 ದಿವಸದಿಂದ ತಂದಿದ್ದಾರಂತೆ. ಪ್ರಾಬ್ಲಮ್ ಏನಾಗುತ್ತೆ? ರಿಗ್ ಬಂದ ಮೇಲೆ ಸುಮಾರು ಮನೆಗಳು ಕ್ರಾಕ್ ಬಂದಿದೆ. ಆಮೇಲೆ ಯಾವ ಈ ಜಾಯಿಂಟ್ಸ್ ಕರೆಕ್ಟ್ ಇತ್ತು ಅದೆಲ್ಲ ಇವತ್ತೆಲ್ಲ ಜಾಯಿಂಟ್ಸ್ ಬಿಟ್ಬಿಟ್ಟಿದೆ, ಸೋರ್ತಾ ಇದೆ ಮಳೆ. ಮೊನ್ನೆ ಮಳೆ ಬಂದಿದೆ ಸರ್, ನೆನ್ನೆ ಮಳೆ ಬಂದಿದೆ. ನೆನ್ನೆ ಮನೆಯಿಂದ ಮಳೆ ಸೋರ್ತಾ ಇದೆ. ಹೋದ ವರ್ಷ ಮಳೆ ಇದ್ದಾಗ ಮಳೆ ಸೋರ್ತಿಲ್ಲ, ಹೋದ ವರ್ಷ ಮಳೆನೂ ಇರಲಿಲ್ಲ ಕರೆಕ್ಟಾಗಿ ನಮಗೆ. ಈಗ ನೆನ್ನೆ ಮನೆಯಿಂದ ಮಳೆ ಬರ್ತಿದೆ, ಮನೆಗಳು ಸೋರ್ತಾವೆ ಸುಮಾರು. ಇಷ್ಟೆಲ್ಲ ಅವ್ಯವಸ್ಥೆ ಇದೆ ಸ್ವಾಮಿ, ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದೆ. ನಿಮ್ಮ ಹತ್ರ ನಾವು ಮನವಿ ಏನು ಅಂದರೆ, ಮೊದಲು ಬಂದು ಇಲ್ಲಿ ಏನು ನಡೀತಾ ಇದೆ ವಾಸ್ತವವಾಗಿ ನೋಡಿ. ನಾವೇನೇ ಹೇಳ್ಕೊಂಡ್ಲಿ ನಿಮ್ಮ ಹತ್ರ, ನೀವು ವಾಸ್ತವವಾಗಿ ಬಂದು ನೋಡಿ. ಇದು ನೋಡಿ, ರಿಗ್ ತಂದಿದ್ದಾರೆ. ಆ ರಿಗ್ ಯಾಕೆ ತಂದ್ರಿ ಅಂತ ಕೇಳೋಕೆ ಹೋದವ್ರನ್ನ ಅಲ್ಲೇ ಮಾಡಿದ್ದಾರೆ. ಅವರು ಇಂಜುರಿ ಆಗಿ 4-5 ಜನ 3-4 ಜನ ಅಡ್ಮಿಟ್ ಆಗಿದ್ದಾರೆ. ಒಬ್ಬನಿಗೆ ತಲೆ ಓಪನ್ ಆಗಿದೆ, ಒಬ್ಬ ಕೀಲು ಮುರಿದೋಗಿದೆ. ಇಷ್ಟೆಲ್ಲ ನಡೆಸಿದ್ರು ಓನರ್ಗಳಾಗಲಿ ಇಲ್ಲ ಅದಕ್ಕೆ ಸಂಬಂಧಪಟ್ಟರಾಗಲಿ ನಿಮ್ಮ ಸಮಸ್ಯೆ ಏನು ಅಂತ ಇದುವರೆಗೂ ಬಂದು ಕೇಳಿಲ್ಲ. ಅಲ್ಲೇ ಎಷ್ಟು ಗಂಟೆಲಿ ಆಗಿರೋದು? ನಿನ್ನೆ ಸಂಜೆ 6:30-7 ಗಂಟೆಗೆ ಅವ್ರಿಗೆ ಅಲ್ಲೇ ಮಾಡಿದ್ದಾರೆ. ಸುಮಾರು ನಾವು ಒಂದು 35-40 ಜನ ಬಂದು ಅಲ್ಲೇ ಮಾಡಿದ್ದಾರೆ. ಅದು ಕ್ರಷರ್ ಆಪರೇಟರ್ಸ್, ಡ್ರಿಲ್ಲರ್ಸ್, ಮೇಂಟೆನೆನ್ಸ್ನವರು, ಕ್ರಷರ್ ಓಡಿಸೋರು, ಜೊತೆಗೆ ನಮ್ಮ ಗ್ರಾಮದ ಆನಂದ್ ಅನ್ನೋ ವ್ಯಕ್ತಿ ಕುಟುಂಬದವರು, ಅವರು 8-10 ಜನ ಅವರೇ ರಿಗ್ ತಂದಿರೋರು. ನಮ್ಮ ಗ್ರಾಮದ ಆನಂದ್ ಅನ್ನೋರೇ ರಿಗ್ ತಂದಿರೋದು. ಆ ರಿಗ್ಗಿಂದ ಏನು ಕೆಲಸ ಮಾಡ್ಬೋದು? ಡ್ರಿಲ್ಲಿಂಗ್ ಮಾಡ್ತಾರೆ, ದೊಡ್ಡ ಬೋರ್ ತರ ಕೊಳಿತಾರೆ. ಅರ್ಧ ಅಡಿ ಅಗಲ ಹೋಲ್ ಇರುತ್ತೆ, 30-35 ಅಡಿ ಫಿಟ್ ಏನೋ ಹೊಡಿತಾರಂತೆ. ಹೊಡೆದ್ಬಿಟ್ಟು ಡ್ರಿಲ್ಲಿಂಗ್ ಮಾಡಿ ಬ್ಲಾಸ್ಟ್ ಮಾಡ್ತಾರೆ. ಬೂಸ್ಟರ್ ಅಂತ ಕರೀತಾರೆ. ಇಷ್ಟು ದಪ್ಪ ಇರುತ್ತಂತೆ ಅದು ಬೂಸ್ಟರ್. ಅದು ಓವರ್ ಬ್ಲಾಸ್ಟ್ ಆಗೋದ್ರಿಂದ ಈ ಪರಿಸ್ಥಿತಿ ನಮ್ಗಾಗಿದೆ. ರಿಗ್ ಬಂದೇ ಇವತ್ತು ನಮಗೆ ಈ ಪರಿಸ್ಥಿತಿ ಆಗಿರೋದು. ರಿಗ್ ತಂದು ಇವ್ರು ಕೆಲಸ ಮಾಡಿದ್ದಾರೆ. ಶ್ರೀರಾಮ ಕರ್ನಾಟಕ ಸ್ಟೋನ್ ಕ್ರಷರ್, ಶ್ರೀರಾಮ ಕ್ರಷರ್ ಅನಿಫಣ್ಣವರು, ಕರ್ನಾಟಕ ಸ್ಟೋನ್ ಕ್ರಷರು ಅನಿಫಣ್ಣವರೇನೆ. ಆ ಶ್ರೀರಾಮ ಕ್ರಷರ್ ಇನ್ನೊಬ್ಬರು ಮೇಯ್ನು ಇವರು ಓನರ್ ಬಂದು ವಿಶ್ಕಂಠಪ್ಪ ಅವರು ಅಂತೇಳಿ. ಅವ್ರಿಗೆ ನೆನ್ನೆನೇ ಮಾಹಿತಿ ಕೊಟ್ಟಿದ್ದೀವಿ, ಸ್ವಾಮಿ ನಿಮ್ಮವರು ರಿಗ್ ತಂದು ಈ ಥರ ಮಾಡ್ತಾರೆ, ಏನು ಅಂದರೆ ಬರ್ತೀವಿ ಅಂತಲೇ ಹೇಳ್ತಾರೆ ಹೊರತು ಇದುವರೆಗೂ ಗ್ರಾಮಕ್ಕೆ ಬಂದಿಲ್ಲ. ಗ್ರಾಮದವ್ರನ್ನೇನು ಅಂತ ಕೇಳಿಲ್ಲ. ಅನೀಫ್ ಅವ್ರು ಏನು ಹೇಳಿದ್ರು? ಅನೀಫ್ ಅವರು ಏನೂ ಹೇಳಿಲ್ಲ. ಅನೀಫ್ ಅವ್ರು ಬಂದೇ ಇಲ್ಲ. ಅವ್ರ ಕಡೆ ಇಬ್ಬರು ಬಂದಿದ್ರು, ಅವ್ರ ಹತ್ರ ಮಾತಾಡೋಕ್ಕೂ ಅವರು ಬರ್ತೀವಿ ಅಂತ ಹೇಳ್ತಾರೆ, ಬರ್ತಾ ಇಲ್ಲ ಅವರು. ನಿಮ್ಮ ಮೇಲೆ ಅಲ್ಲೇ ಮಾಡಿದ್ರು ಅನೀಫ್ ಕ್ರಷರ್ ಅವರು, ಬೇರೆ ಕ್ರಷರ್ ಅವರು? ಅನೀಫ್ ಕ್ರಷರ್ನವರು ಶ್ರೀರಾಮ ಕ್ರಷರ್ನವ್ರು ಏನಿದಾರೋ ಆ ಶ್ರೀರಾಮ ಕ್ರಷರ್ನವರೇ ಅಲ್ಲೇ ಮಾಡಿರೋದು. ಏನು ರಿಗ್ ಎತ್ಕೊಂಡ್ಬಂದು ಇಲ್ಲಿ ಗ್ರಾಮದ ಮುಂದೆ ನಿಲ್ಸಿದ್ರು ಆ ಹುಡುಗರ ಮೇಲೆ ಅಲ್ಲೇ ಮಾಡಿದ್ದಾರೆ. ಈ ಕ್ರಷರ್ನವರು ಈಗ ಇಷ್ಟು ಕ್ರಷರ್ಗಳಿದಾವೆ, ಯಾವುದೇ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ವಾ? ಯಾವುದೇ ಒಂದು ಮೂಲಭೂತ ಸರ್, ಆಜು ಬಾಜು ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ವಾಟರ್ ಐತೆ. ನಮ್ಮ ಗ್ರಾಮದಲ್ಲಿ ಇದುವರೆಗೂ ಫಿಲ್ಟರ್ ವಾಟರ್ ಇಲ್ಲ. ನೀರು ಸಪ್ಲೈ ಕರೆಕ್ಟ್ ಆಗಿಲ್ಲ. ಒಂದು 2 ಇಂಚು 1.5 ಇಂಚು ನೀರು ಬರುತ್ತೆ. ಊರಿಡೀ ಕಿತ್ತಾಡ್ತಾ ಇದ್ದೀವಿ ನೀರಿಗೆ. ಒಂದು ಟ್ಯಾಂಕು, 1000 ಟ್ಯಾಂಕ್ ನೀರು ರೋಡ್ಗೆ ಹಾಕ್ಯಂತ ಇದ್ದಾರೆ. 1000 ಟ್ಯಾಂಕ್ ನೀರು ರೋಡ್ಗೆ ಹಾಕ್ಯಂತ ಇದ್ದಾರೆ. ನನ್ನ ಗ್ರಾಮಕ್ಕೆ ಒಂದು ಟ್ಯಾಂಕ್ ನೀರು ತಂದು ಬಿಡ್ತಾ ಇಲ್ಲ ಇವರು. ಒಂದು ಟ್ಯಾಂಕ್ ಕುಡಿಯೋರಿಗೆ ನೀರು ಬಿಡ್ತಾ ಇಲ್ಲ. ಇಷ್ಟು ಅವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸ್ಥಳೀಯ ಆಡಳಿತ ಏನ್ ಮಾಡ್ತಿದೆ? ಪಂಚಾಯತಿಯವರಾಗಲಿ ಇಲ್ಲ ನಮ್ಮ ಸ್ಥಳೀಯ ಆಡಳಿತ ಗ್ರಾಮಸ್ಥರಾಗಲಿ ಯಾರೇ ಕೇಳಿದ್ರು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾವುದೋ ಒಂದು ಇದನ್ನ ಇಟ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಎಲ್ಲ ಎದುರ್ತಾ ಇದ್ದಾರೆ ಇವ್ರಿಗೆ.
ಎಲ್ಲ ಹೆದರ್ತಾ ಇದ್ದಾರೆ. ನಿಮ್ಮ ಹೆಸರೇನು? ರಮೇಶ್ ಅಂತ ನನ್ನ ಹೆಸರು, ಹೊಸಳ್ಳಿ ಗ್ರಾಮಸ್ಥ ನಾನು. ಬಿದ್ದೋಗಿದೆ ಆ ರಿಗ್. ನಮ್ಮ ರಿಟರ್ನ್ ನಾವು ಎತ್ಕೊಂಬಂದು ಗ್ರಾಮಸ್ಥರು ಹೋಗಿ ತಡೆದು ಎತ್ಕೊಂಬಂದು ಗ್ರಾಮದಲ್ಲಿ ಯಾರು ಎತ್ಕೊಂಬಂದ್ರು ಆಮೇಲೆ ಕುಟುಂಬದವ್ರು ಅವ್ರು 8-10 ಜನ, 10 ಜನ ಹೋಗಿ 4 ಜನ ಹಲ್ಲೆ ಮಾಡಿದ್ದಾರೆ. ಅವ್ರು ಇಂಜುರಿ ಆಗಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಆ ರಿಗ್ ಎತ್ಕೊಂಬಂದಲ್ಲ ಮಗ ಆತ ಸರ್ ಹೊಸಳ್ಳಿ ಕೃಷ್ಣಪ್ಪ ಅಂತೇಳಿ, ಆತ ಕೃಷ್ಣಪ್ಪ ಅಂತೇಳಿ. ಲೋಕಲ್ ಜನ ಯಾರು ಕೆಲಸಕ್ಕೆ ಹೋಗ್ತಾ ಇಲ್ಲ. ಲೋಕಲ್ ಜನ ಕೆಲಸ ಇಲ್ಲ ಸರ್, ಲೋಕಲ್ ಜನ ಕೆಲಸ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರೋ ಒಬ್ರು ಮಾತಾಡ ಲೋಕಲ್ ಜನಕ್ಕೆ ಇಲ್ಲಿ 100ಕ್ಕೆ 20% ಕೂಡ ತಗೊಂತಾ ಇಲ್ಲ. ಎಲ್ಲ ಹೊರಗಡೆಯವರು 10 ಜನ ಕೂಡ ತಗೊಂತಾ ಇಲ್ಲ, 10 ಜನ ಕೂಡ ತಗೊಂತಾ ಇಲ್ಲ. ನಮ್ಮ ಲೋಕಲ್ನವ್ರು ಯಾರು ಒಬ್ರು ಇಬ್ರು ಇರ್ಬೋದು. ಏನು ಅಲ್ಲ ಸ್ವಾಮಿ, ಇದೇನಿದು, ಇದು ಅನ್ಯಾಯ, ಇದೇನು ದೌರ್ಜನ್ಯ ಅಲ್ಲ ಸ್ವಾಮಿ. ನಾವ್ ಎಲ್ಲಿ ಹೋಗೋಣ ಸ್ವಾಮಿ? ಯಾರು ನಮ್ಮನ್ನು ಕಾಪಾಡೋರು ಯಾರು ಇಲ್ಲಿ? ಅವರು 10 ವರ್ಷ 15 ವರ್ಷದಿಂದ ಡ್ರಿಲ್ಲಿಂಗ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಅವರು ದುಡ್ದವ್ರೆ, ಮಸ್ತಾಗೈತೆ, ಕೋಟಿಗಟ್ಟಲೆ ಮನೆ ಕಟ್ಕೊಂಡವ್ರು. ಇಲ್ಲಿ ನಮ್ಮ ಅಮಾಯಕರು ಹೇಳಿ ಸ್ವಾಮಿ, ಕೂಲಿ ಮಾಡ್ತಾ ಇರೋ ನಮ್ಮ ಕತೆ ಹೇಳಿ. ಯಾರು ನಮ್ಮನ್ನು ಇವತ್ತು ಕಾಪಾಡೋರು ಯಾರು? ಅಧಿಕಾರಿಗಳು. ಹಂಗೆ ನೀವು ಕ್ರಷರ್ನವ್ರು ನೋಡಿ ಹಿಂಗೆ ನಾವು ಏನಾಗಬೇಕು ಸ್ವಾಮಿ? ಸ್ವಾಮಿ ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ಸ್ವಾಮಿ. ಸ್ವಾಮಿ ನಿಮ್ಮ ಕೈ ಎತ್ತು ಮುಗಿತೀನಿ ಸ್ವಾಮಿ. ಸ್ವಾಮಿ ನಾನು ನಿಮ್ಮ ಬಗ್ಗೆ ಮಾತಾಡಲ್ಲ. ಯಾಕೆಂದರೆ ಅವತ್ತು ನಮಗೆ ರಕ್ಷಣೆ ಕೊಟ್ಟಿದ್ದೀರಾ, ಅವತ್ತು ಕಾಪಾಡಿದ್ದೀರಾ. ಇವತ್ತು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಸ್ವಾಮಿ ಇವತ್ತು. ಅಲ್ಲ ಸ್ವಾಮಿ, ನ್ಯಾಯಯುತವಾಗಿ ಹೋಗಿ ನಾವು ನಿಮ್ಮನ್ನು ರಿಗ್ ಮಾಡಬೇಡಿ ಅಂತ ಕೇಳಿದ್ದೆ ತಪ್ಪಾಯ್ತಾ ಸ್ವಾಮಿ? ಸ್ವಾಮಿ ನಾನು ಒಬ್ಬ ಹೋಗಿರಲಿಲ್ಲ ಸ್ವಾಮಿ, ಸುಮಾರು 8-10 ಜನ ಹುಡುಗರೋಗಿ ಅಲ್ಲಿ ರಿಗ್ ಕರ್ಕೊಂಬಂದಿದ್ದು. ಪಾಪ ಅವ್ನು ಯಾರೋ ಅಮಾಯಕ ಮೂಲೆ ಮನೆಗೆ ಅವನೇ ಅಂತೇಳಿ ಇವರೆಲ್ಲ ಗುಂಪು ಕಟ್ಕೊಂಡೋಗಿ ಅವ್ನ ಹೊಡೆದ್ರೆ, ಅದೇ ಗ್ರಾಮದೊಳಗಿದ್ದವ್ರು ಯಾರನ್ನ ಹೊಡೆದ್ರೆ ಗ್ರಾಮಸ್ಥರು ಸೇರ್ಕೊಂಡಿರೋರು. ಆ ಮೂಲೆ ಒಳಗೆ ಒಬ್ಬ ಒಂಟಿ ಅವನೇ ಅಂತೇಳಿ ಅವ್ನು ಹೋಗಿ ಅವ್ರು ಕ್ರಷರ್ನವ್ರು, ಶ್ರೀರಾಮ ಕ್ರಷರ್ನವ್ರು ಒಂದು 10-15 ಜನ 18 ಜನ, ಇವರೊಂದು 8-10 ಜನ. ಆನಂದರ ಕುಟುಂಬ ಪೂರ್ತಿ ಏನು ಸ್ವಾಮಿ, ಆನಂದರ ಕುಟುಂಬ ಪೂರ್ತಿ ಅಷ್ಟು ಜನ 4 ಜನದ ಮೇಲೆ ಅಲ್ಲೇ ಮಾಡ್ಯವ್ರೆ ಅಂದರೆ ಸ್ವಲ್ಪ ನೋಡಿ ಸ್ವಾಮಿ, ಧರ್ಮ ಯೋಚನೆ ಮಾಡಿ ಸ್ವಾಮಿ. ಇದೇನಿದು? ನಾವೇನಾಗಬೇಕು? ಎಲ್ಲಿ ಹೋಗ್ಬೇಕು? 5 ಕ್ರಷರಲ್ಲಿ 6 ಕ್ರಷರಲ್ಲಿ ಕೆಲಸ ಕೊಟ್ಟಿದ್ದಾರೆ ಅವರಿಗೆ. 5-6 ಕ್ರಷರಲ್ಲಿ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಯಾರಿಗೂ ಅವಕಾಶ ಇಲ್ಲ ಇಲ್ಲಿ. ಸ್ಥಳೀಕರಿಗೆ ಯಾರಿಗೂ ಕೆಲಸ ಇಲ್ಲ ಇಲ್ಲಿ. ತಮಿಳ್ನಾಡಿಂದ ಬಂದವರಿಗೆ ಕೆಲಸ ಕೊಡ್ತಾ ಇದ್ದೀರಾ ನೀವು. ಸ್ಥಳೀಕರನ್ನ ದೂರ ಇಟ್ಟಿದ್ದೀರಾ. ಅವ್ರು ತಮಿಳ್ನಾಡಿಂದ ಬಂದಿರೋರಾಗಿರೋದ್ರೆ ಅವ್ರಿಗೆ ಕೆಲಸ ಕೊಡ್ತೀರಾ. ಅವರು ಗ್ರಾಮದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ತಮಿಳ್ನಾಡಿಂದ ಬಂದು. ಏನು ಸ್ವಾಮಿ ಏನು ಮಾಡಬೇಕು ಸ್ವಾಮಿ? ನಾವು ಇವತ್ತು ಏನು ಮಾಡಬೇಕು? ಏನಾಗಬೇಕು ಹೇಳಿ? ಅಲ್ಲ ಸ್ವಾಮಿ, ಮಾತಾಡೋದಲ್ಲ ಸ್ವಾಮಿ, ಇವತ್ತಿನ ಪರಿಸ್ಥಿತಿ ಹೇಳಿ ನಮ್ಮದು. ಈಗ ನಾವು ಏನು ಮಾಡಬೇಕು? ಅಲ್ಲ ಸ್ವಾಮಿ, ಶ್ರೀರಾಮ ಕ್ರಷರ್ನವರು ಇದಕ್ಕೆಲ್ಲ ಕುಮ್ಮ ಕೊಟ್ಟು ಮಾಡಿರೋದು ಸ್ವಾಮಿ. ಇಲ್ಲ ನಾವು ಹೇಳ್ದಲ್ಲೇ ಅವ್ರ ಕ್ರಷರ್ನವರೆಲ್ಲ ಹೆಂಗೆ ಬರ್ತಾರೆ ಸ್ವಾಮಿ? ಅಷ್ಟು ಜನ ಹುಡುಗರು ಬಂದಿದ್ದಾರೆ ಅಂದರೆ ಶ್ರೀರಾಮ ಕ್ರಷರ್ನವ್ರು ಹೋಗಿ ಅವ್ರನ್ನ ಹೋಗ್ರಿ, ಆಮೇಲೆ ಹೋಗಿ ಊರಿಗೆ ಹೋಗಿ ನಾವು ರಿಗ್ ಎತ್ಕೊಂಬರೋಣ ಅಂತ ಹೇಳಿರೋದಕ್ಕೆ ಅವ್ರು ಹೊಡೆದಿರೋದು ಸ್ವಾಮಿ. ಇಲ್ಲ ಹೆಂಗೆ ಬಂದು ಹೊಡಿತಾರೆ? ಯಾವುದೋ ಊರಿನವ್ರು ಬಂದು ಸ್ಥಳೀಕರು ನೋಡಿಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಸ್ಥಳೀಕರು ಅವರೆಲ್ಲ MP UP ತಮಿಳ್ನಾಡು ಯಾರು ಸ್ವಾಮಿ? ಸ್ವಾಮಿ ಓನರಿಗೆ ಫೋನ್ ಮಾಡಿ ಇವತ್ತು ಬರ್ತೀವಿ ಮಾತಾಡ್ತೀವಿ ಅಂತ ಹೇಳಿದ್ರು ಸ್ವಾಮಿ. ಮಾತಾಡ್ತೀವಿ ಅಂತ ಹೇಳಿದವರು ರಾತ್ರಿ 7:30 ಮೇಲೆ ಹೋಗಿ ಅವ್ರನ್ನ ಹೊಡೆದಿದ್ದಾರೆ. ಅದು ಶ್ರೀರಾಮ ಕ್ರಷರಿಂದ 18-20 ಜನ ಹುಡುಗರು. ಇಲ್ಲೇರು ಆನಂದ್ ಕುಟುಂಬ ಏನಾಯಿತು, ಕೆಲಸ ಮಾಡಿಸ್ತಿದ್ನಲ್ಲ ರಿಗ್ಗಲ್ಲಿ ಕೆಲಸ ಮಾಡಿಸ್ತಿದ್ನಲ್ಲ, ಆ ರಿಗ್ಗಲ್ಲಿ ಕೆಲಸ ಮಾಡಿಸ್ತಿದ್ದ ಆನಂದ್ ಕುಟುಂಬ, ಅವನು ಅವ್ರ ಬಾಮ ಇದ್ದ, ಅವ್ರ ಅಣ್ಣ ತಮ್ಮದಿರು, ಅವ್ರ ಮಕ್ಕಳು ಎಲ್ಲ, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಸೇರ್ಕೊಂಡು ಆ ಕ್ರಷರ್ನವ್ರನ್ನು ಅವ್ರನ್ನ ಜೊತೆ ಕೂಡಿಸ್ಕೊಂಡು ಅವ್ರು ಹೊಡೆದಿದ್ದಾರೆ. ಬಿಡ್ಸಕ್ಕೆ ಹೋದವ್ರಿಗೆಲ್ಲ ಹೊಡೆದಿದ್ದಾರೆ, ಒಬ್ರಿಗಿಬ್ಬರಿಗೆಲ್ಲ. ಅವ್ರನ್ನ ಯಾರು ಬಿಡ್ಸಕ್ಕೆ ಹೋದ್ರೋ ಅವ್ರು 2-3 ಫ್ಯಾಮಿಲಿಗೆ ಹೊಡೆದಿದ್ದಾರೆ ಅಲ್ಲೇ. ಹೇಳಿ ಸ್ವಾಮಿ. ರಮೇಶಿಗೆ ಸಣ್ಣ ಪುಟ್ಟ ಏಟಾಗಿದೆ ಸ್ವಾಮಿ, ಅವ್ನಿಗೇನಿಲ್ಲ. ಕೃಷ್ಣಂಗೆ ತುಂಬ ಇಂಜರಿ ಆಗಿದೆ, ತಲೆ ಹೊಡೆದೋಗಿದೆ, ಒಂದು ತೋಳು ಮುರಿದೋಗಿದೆ, ಸೊಂಟಕ್ಕೆ ಏನೋ ಏನ್ರಲ್ಲೂ ಹೊಡೆದ್ಬಿಟ್ಟಿದ್ದಾರೆ, ಒಂದು ಹಸ್ತದಾಗಲ ಬರೆ ಬಂದಿದೆ ಸ್ವಾಮಿ. ಆಮೇಲೆ ಹೆಣ್ಮಕ್ಳು, ಸಣ್ಣ ಪುಟ್ಟ ಮಕ್ಕಳು, ಹೆಣ್ಮಕ್ಳು 5th 6th 7th ಓದುವಂಥ 2 ಹೆಣ್ಮಕ್ಳು ಅದಕ್ಕೂ ಹೊಡೆದವ್ರೆ. ಇನ್ನಿಬ್ಬರು ಹುಡುಗರವ್ರೆ, ಅವ್ರಿಗೂ ಹೊಡೆದವ್ರೆ. ಅವರೆಲ್ಲ ಅಡ್ಮಿಟ್ ಆಗಿರೋ, ಅವ್ರ ಮೇಲೆ ಅವರೆಲ್ಲ ಇಂಜುರಿ ಆಗಿರೋರೆಲ್ಲ ಇದು ಮಾಡಿವ್ರೆ. ಇನ್ನೂ ಕಂಪ್ಲೇಂಟ್ ಕೊಡೋಕ್ಕಾಗಿಲ್ಲ. ಅದಕ್ಕೆ ಮೀಡಿಯಾದವ್ರು ಬಂದವರು, ಮೀಡಿಯಾದವ್ರನ್ನೇ ಕರ್ಕೊಂಡೋಗಿ ನಾವು ಕಂಪ್ಲೇಂಟ್ ಕೊಡ್ಸೋಣ ಅಂತ ಇದ್ದೀವಿ ಸ್ವಾಮಿ. ಆಯ್ತು ಸ್ವಾಮಿ, ಯಾಕೆಂದರೆ ನಮ್ಗೆ ಅಲ್ಲಿ ಯಾವುದು ಬೆಂಬಲ ಇಲ್ಲ. ಹಂಗಾಗಿ ಮೀಡಿಯಾದವ್ರು ಬಂದಿದ್ದಾರೆ. ಮೀಡಿಯಾದವ್ರ ಜೊತೆಗೆ ಹೋಗಿ ಅಲ್ಲೂ ನೋಡ್ತಾರೆ, ಅವರು ಏನು ಇಂಜುರಿ ಆಗಿದೆ ಅಂತ ನೋಡ್ತಾರೆ. ಸತ್ಯ ಅಸತ್ಯನ ವಿಂಗಡಣೆ ಮಾಡಿ ಅವರೇ ತಿಳ್ಕೊಂಡು ಅವರೇ ಮಾತಾಡಲಿ ಸ್ವಾಮಿ. ಇದೇ ಥರ ಬಂದಿತ್ತು. ನಾನು ಬ್ಯಾಕ್ ಮಾಡಿದ್ದೆ ಕೂತಿದ್ದೆ ಯಾರಿಂದ ಇದು ಅಷ್ಟೇ ಸರ್, ಬ್ಲಾಸ್ಟ್ ಆಗಿದ್ದು ನೋಡಿ, ಇದು ಬಂದಿರೋದು.
ಒಳಗಡೆ